ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪಿ ರವಿ ಕುಟುಂಬ ಕಣ್ಣೀರಿಡ್ತಾ ಇದೆ. ದಿಕ್ಕು ತೋಚದಂತಾಗಿದೆ ಆರೋಪಿ ರವಿ ಕುಟುಂಬಕ್ಕೆ. ಕಾರು ಚಾಲಕ ರವಿ ಪತ್ನಿ ಕವಿತಾ ಅವರು ಕಣ್ಣೀರಿಡ್ತಾ ಇದ್ದಾರೆ. ನಮ್ಮ ಕುಟುಂಬಕ್ಕೆ ಇನ್ನು ಯಾರು ಜವಾಬ್ದಾರಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ಗೋಳಿಡ್ತಾ ಇದ್ದಾರೆ. ನನ್ನ ಗಂಡನನ್ನ ಬಾಡಿಗೆ ಇದೆ ಅಂತ ಹೇಳಿ ಕರೆದೊಯ್ದಿದ್ರು. ನನ್ನ ಪತಿ ಆರೋಪಿ ಅಲ್ಲ, ಬಾಡಿಗೆಗೆ ಅಂತ ಹೋಗಿದ್ದಾರೆ. ಆದರೆ ಈ ಪ್ರಕರಣಕ್ಕೂ ಅವರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಈಗಾಗಲೇ ಕವಿತಾ ನ್ಯೂಸ್ 18 ಜೊತೆ ಮಾತನಾಡುವಾಗ ಹೇಳಿದ್ದಾರೆ. ನ್ಯೂಸ್ 18ಗೆ ಆರೋಪಿ ರವಿ ಪತ್ನಿ ಕವಿತಾ ಹೇಳಿಕೆ ಕೊಟ್ಟಿದ್ದು, ನನ್ನ ಪತಿ ಆರೋಪಿ ಅಲ್ಲ, ಅವರು ಬಾಡಿಗೆಗೆ ಹೋಗಿದ್ದಾರೆ, ಬಾಡಿಗೆಗೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಿಂದ ಕಾರಲ್ಲಿ ಕರೆದುಕೊಂಡೋಗಿ ಬಿಟ್ಟು ವಾಪಸ್ ಬಂದು ನಿನ್ನೆ ರಾತ್ರಿ ಸರೆಂಡರ್ ಆಗಿರುವಂತಹ ರವಿ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ರವಿ ಯಾವಾಗ ಬೆಂಗಳೂರಿಗೆ ಹೋಗಿದ್ದ, ಏನಂತ ಹೇಳೋಗಿದ್ದ? ಶುಕ್ರವಾರ ನೈಟ್ ಬಾಡಿಗೆ ಹೋಗಿ ಬಂದಿದ್ರು, ಬೆಂಗಳೂರಿಗೆ ಹೋಗಿದ್ರು ಬೇರೆ ಕಡೆ. ತಮ್ಮರ್ ಕುಟ್ಟೆ ಅದು ಸ್ಟೇಷನ್ಗೆ ಹೋಗಿ ಅವರೇ ಓನ್ ಆಗಿ ಹೋಗಿ ನಾನು ಸರೆಂಡರ್ ಆಗೋದು ಒಳ್ಳೇದು, ರವಿ ಮಿಸ್ಸಿಂಗ್ ಅಂತ ಬರ್ತಿದೆ, ನಾನು ಅಮಾಯಕನ ಹೊಟ್ಟೆಪಾಡಿಗೆ ಅಂತ ಹೋದೆ, ನನ್ನ ಅಮಾಯಕನ ರವಿ ಮಿಸ್ಸಿಂಗ್ ಅಂತ ತೋರಿಸ್ತಿದಾರಲ್ಲ, ಇದು ಸರಿ ಇಲ್ಲ ಅಂತಂದು ಅವರೇ ಹೋಗಿ ಓನ್ ಆಗಿ ಸರೆಂಡರ್ ಆಗಿದ್ದಾರೆ. ಪ್ರಕರಣದಲ್ಲಿ ಅವರಿದ್ರು ಇಲ್ಲದೆ ಇದ್ರು ಕೂಡ ಅನಾವಶ್ಯಕವಾಗಿ ತಂದಿದ್ದಾರೆ ಅಂತ ಹೇಳ್ತಾ ಇರೋದು? ಹೌದು ಸರ್, ಅನಾವಶ್ಯಕವಾಗಿ ತಂದ್ರೆ ಅವ್ರು ದಿನ ಬಾಡಿಗೆ ಹೋಗೋದೇ ಕೆಲಸ, ನಾವು ಹೊಟ್ಟೆಪಾಡಿಗೆ ಹೋಗೋದೇ ಬಾಡಿಗೆ. ಅವ್ರು ಬಾಡಿಗೆ ಅಂತ ಕರ್ಕೊಂಡು ಹೋಗಿ ಹಿಂಗ್ ಮಾಡಿರ್ಬೇಕಾರೆ ಹೆಂಗಂತ ನೀವೇ ಅರ್ಥ ಮಾಡ್ಕೊಳ್ರಿ ಸರ್. ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಹೋಗಿದ್ದ ಅಥವಾ ಸುಮ್ಮನೆ ಸಾಮಾನ್ಯವಾಗಿ ದುಡಿಯೋಕ್ಕೋಸ್ಕರ ಹೋಗಿದ್ದ? ಸರ್, ನಮ್ಮ ಮನೆಯವ್ರು ಯಾವ ಅಭಿಮಾನಿನೂ ಅಲ್ಲ. ಎದುರು ಮನೆಗೆ ಒಂದು ಜಗಳ ಆದ್ರೂ ಹೋಗಿ ನಿಂತ್ಕಂತಿದ್ದಿಲ್ಲ, ಯಾಕಂದ್ರೆ ನಾವು ಒಬ್ಬಂಟಿಗ್ರು. ಅಲ್ಲಿ ಏನಾಯ್ತು ಅಂತ ನನ್ನ ಹತ್ರ ಕೂಡ ಹೇಳಿಲ್ಲ ಸರ್. ಅಷ್ಟು ಭಯದಲ್ಲಿ ಚಳಿ ಜ್ವರ ಬಂದಿತ್ತು. ಯಾಕಪ್ಪ ಚಳಿ ಜ್ವರ ಬಂದಿತ್ತು ಅಂದ್ರೆ ಸುಸ್ತಾಗ್ಬಿಟ್ಟಿತ್ತೆ ಅಂತ ಇಷ್ಟು ಮಾತ್ರ ಹೇಳಿ ಅವ್ರಿಗೆ ಎಷ್ಟು ನೊಂದಿರ್ಬೇಡ ಸರ್. ನನಗೆ ಕೂಡ ಹೇಳಿಲ್ಲ. ಒಬ್ರೆ ಅವ್ರಿಗೂ ಅಣ್ಣ ತಮ್ಮಂದ್ರಿಲ್ಲ, ಇಲ್ಲಿ ತಂದೆ ಇಲ್ಲ, ಹೋಗಿ ಹೇಳ್ಕೊಳ್ಳೋಣ ಯಾರ ಹತ್ರ ಅದ್ರೊಂದು ಯಾರ ಹತ್ರನೂ ಹೇಳಿಲ್ಲ ಸರ್. ಅದು ಸರೆಂಡರ್ ಆಗ್ಬೇಕಾರೆ ನಮ್ಮ ತಮ್ಮರ ಹತ್ರ ಹೇಳಿ ನಾನು ಹಿಂಗೆ ಹೋಗಿದ್ದೆ ಕಂಡ್ರೆ ನಾನು ತಪ್ಪು ಮಾಡಿಲ್ಲ, ಅದಕ್ಕೆ ನಾನೇ ಹೋಗಿ ಶರಣಾಗ್ತಿದ್ದೀನಿ, ಅದು ನ್ಯಾಯ ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತಂದು ಸರೆಂಡರ್ ಆಗಿದ್ದಾರೆ ಸರ್. ನಮ್ಮ ಮನೆಯವ್ರು ಹೆಂಗೆ ಹೋಗಿದಾರ ಹಂಗೆ ಸೇಫ್ ಆಗಿ ಆದಷ್ಟು ಬೇಗ ಅಂದರೆ ನಾಳೆನೇ ನಮ್ಮ ಮನೆಗೆ ಬರ್ಬೇಕು ಸರ್. ಹಳ್ಳಿಯಲ್ಲಿರೋದು ನೂರಾರು ಜನ ನೂರಾರು ಥರ ಮಾತಾಡ್ತಿದ್ದಾರೆ ಸರ್. ಇನ್ನೊಂದು ಅವನು ಎಷ್ಟು ದುಡ್ಡು ಇಸ್ಕೊಂಡಿದ್ನೋ ಏನೋ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸರ್. ಈ ಅಪವಾದನೆ ಅಂತೂ ನಾವು ಸಹಿಸ್ಕೊಳಕ್ಕೆ ಆಗಲ್ಲ ಸರ್. ನಾವು ₹1 ದುಡ್ಡು ತಿಂದಿಲ್ಲ ಸರ್. ನಾವು ಅಂತ ಹಂಗೆ ಮಾಡೋದಾಗಿದೆ. ಅವ್ರಿಗೆ ಹುಷಾರಿಲ್ಲ ಸರ್. ನಾವು ಆಸ್ತಿ ಅಡವು ಮಾರಿ ತಾಯಿ ಪೇಷಂಟು ಹೆಂಡತಿ ಮಕ್ಕಳ ನಾವು ಆಸ್ತಿ ಎಲ್ಲ ಕಳ್ಕೊಂಡು ಒಂಥರ ಆಗ್ಬಿಟ್ಟಿದ್ದೀವಿ ಸರ್. ನಾವು ಯಾರ ಹತ್ರನೂ ಯಾವ ದುಡ್ಡು ತಗೊಂಡಿಲ್ಲಪ್ಪ. ಯಾರು ಆ ಅಪವಾದನೆ ಮಾತ್ರ ಒರೆಸ್ಬಿಡ್ರಪ್ಪ, ನಿಮ್ಗೆ ಕೈ ಮುಗಿತೀನಿ. ನಾವು ಯಾರ ಹತ್ರನೂ ಯಾವ ದುಡ್ಡು ಇಸ್ಕೊಂಡಿಲ್ಲ. ಹೊಟ್ಟೆಪಾಡಿಗಾಗಿ ನಾವು ಬಾಡಿಗೆ ದುಡಿಯಕ್ಕೆ ಹೋಗಿದ್ವಿ ಹೊರ್ತು ನಾವು ಯಾವ ದುಡ್ಡು ಇಸ್ಕೊಂಡಿಲ್ಲ, ಯಾವ ಕೇಸಿಗೂ ಇದಾಗಿಲ್ಲ. ನಮ್ಮ ಗಂಡ ನಿರಪರಾಧಿ, ನೀವು ಆರೋಪಿ ಅಂತ ಮಾತ್ರ ಹೇಳ್ಬಿಡ್ರಿ. ದರ್ಶನ್ ಅವರ ಈ ಕೃತ್ಯಕ್ಕೆ ನಿಮ್ಮ ಪತಿಯವರ ಹೆಸರು ತಳ್ಕಾಕೊಂಡಿರೋದು ಎಷ್ಟು ನೀವು ಏನ್ ಅನ್ಸ್ತಾ ಇದೆ ಸರ್? ಸರ್, ತುಂಬಾ ನೋವಾಗ್ತಿದೆ ಸರ್. ಅಲ್ಲ ಸರ್, ಟ್ಯಾಕ್ಸಿ ಅಂದ್ಮೇಲೆ ನೀವು ಕರೆದ್ರು ಬರ್ತೀವಲ್ಲ, ನಾವು ಕರೆದ್ರು ಬರ್ತೀವಿ. ಯಾಕಂದ್ರೆ ನಮಗೆ ಬಾಡಿಗೆ, ನಾವು ದುಡಿಯೋದೇ ಅದರಿಂದ, ನಮ್ಮ ಹೊಟ್ಟೆ ತುಂಬದೇ ಅದರಿಂದ. ಬಾಡಿಗೆ ಕರೆದ್ರು ನಾನು ಓದೇ ಬರ್ತೀನಿ ಅಂತ ಹಿಂಗೆಲ್ಲ ಮಾಡ್ತಾರೆ. ನಮ್ಗಿದ್ರೆ ಅವರವೇ ಬೇಕಾದಷ್ಟು ಕಾರ್ ಇದ್ವಲ್ಲ, ಬೇಕಾದಂತ ಇದ್ದಂತಾರೆ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಸರ್. ಅವ್ರು ಏನೋ ತಪ್ಪು ಮಾಡಿಲ್ಲ ಸರ್. ಚಾಲಕನಾಗ ಹೋಗಿದ್ದೇನೆ ಅಷ್ಟೇ. ಅದೇ ತಪ್ಪಾಗಿದ್ರೆ ನೀವೇನು ಚಾಲಕರು ಇದ್ದೀರಲ್ಲ, ಚಾಲಕರ ಅಣ್ಣ ತಮ್ಮಂದ್ರೆ ಎಲ್ಲ ಇದ್ದೀರಲ್ಲ, ನೀವೆಲ್ಲರೂ ನ್ಯಾಯ ದೊರಕಿಸಿ ನಮ್ಮ ಮನೆಯವ್ರನ್ನ ಸೇಫಾಗಿ ಮನೆ ಕರ್ಕೊಂಬರ್ಬೇಕು ಸರ್. ನಮ್ಮ ಮನೆಯವ್ರು ಯಾವ ದುಡ್ಡು ಇಸ್ಕೊಂಡಿಲ್ಲ. ದರ್ಶನ್ ಹತ್ರ ₹1 ದುಡ್ಡು ಬಾಡಿಗೆ ದುಡ್ಡು ನಾವು ಇಸ್ಕೊಂಡಿದೆ ಅಂತಲ್ಲ, ನಾವು ಹೋಗಿದ್ವಿ ಬಾಡಿಗೆ ದುಡ್ಡು ನಾವು ಇಸ್ಕೊಂಬಂದ್ವಿ. 4,000 ದುಡ್ಡು ಕೊಟ್ಟಿದ್ರಂತೆ. ಇದು ಸತ್ಯವಾಗಿ ಹೇಳ್ತೀನಿ ಸರ್. ಅಷ್ಟೇ, ನಾವು ಯಾವ ದುಡ್ಡು ಅವ್ರ ಹತ್ರ ಇಸ್ಕೊಂಡಿಲ್ಲ. ಈ ಅಪವಾದನೆ ಮಾತ್ರ ನಮಗೆ ಕೊಡ್ಬೇಡಿ ಸರ್, ನಾವು ಬಡಪಾಯಿಗಳು ಸರ್. ಇದು ನಿನ್ನೆ ರಾತ್ರಿ ಪೊಲೀಸರಿಗೆ ಶರಣಾಗಿರ್ತಕ್ಕಂಥ ರವಿ ಪತ್ನಿ ಕವಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ವಿನಾಯಕ ತೊಡನಾಳ್, ನ್ಯೂಸ್ 18 ಚಿತ್ರದುರ್ಗ. ಈ ಪ್ರಕರಣದಲ್ಲಿ ಈಗಾಗಲೇ 18 ಮಂದಿಯ ಬಂಧನ ಆಗಿದೆ. 18 ಕುಟುಂಬಸ್ಥರನ್ನು ನಾವು ಗಮನಿಸಿದ್ರೆ ಒಬ್ಬೊಬ್ಬರು ಕೂಡ ಒಂದೊಂದು ಕಥೆ, ಒಂದೊಂದು ಜೀವನ.